ಸೊ ಎಸ್ ಹೋಟೆಲಿಂದ ಆಚೆ ಬಂದ್ವಿ. ಈಗ ನಾವೀಗ ತಿನ್ನಕ್ಕೆ ಭೋಜನ ಮಾಡಕ್ಕೆ ಹೋಗ್ತಿದ್ದೀವಿ. ವೇರ್ ಆರ್ ವಿ ಗೋಯಿಂಗ್? Subbai Gari Hotel. ವೇರ್ ಇಸ್ ಇಟ್? ಇಟ್ಸ್ ಫಾರ್ ನಿಯರ್ 2 kilometers. ಇಟ್ಸ್ ಗುಡ್ ಕ್ಯಾ? ಸೊ ಯಾವುದೋ ಚೆನ್ನಾಗಿರೋ ರೆಸ್ಟೋರೆಂಟಿಗೆ ಹೋಗ್ತಿದ್ದೀವಿ. ಅದ್ರ ಫ್ರಾಂಚೈಸಿನೂ ಇದೆಯಂತೆ ಎಲ್ಲ ಕಡೆನೂ. ಸೊ ಲೆಟ್ಸ್ ಗೋ ಹ್ಯಾವ್ ದೇರ್. ಬ್ಯಾಟಿಂಗ್ ಚೆನ್ನಾಗಿ ಮಾಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. Padmavati temple is down here only, right? Yeah. Then tomorrow we can go. We'll be having some time, right? Before we board the train, we can go visit the temple. Yes. We also have a temple, Govindaraja Swami temple. Where is it? It's also downstairs. There is a waterfall also, right? I think so. When I had come like some Talakoda years ago, we had booked this auto, like seat auto per head. Okay. Some 300 or something. He took all darshana, all some 10 temples and Packages will be package. In that way, they took us actually. We will be having for sure lots of time tomorrow, and our room is also available till 3 o'clock. Yeah. So maybe we can go that way also. ಒಂದು ಓಯೋನು ಬುಕ್ ಮಾಡಿದ್ವಿ. ಅದು ದೂರ ಇದೆ ಅಂತ ತೋರಿಸ್ತಿತ್ತು, ಬಟ್ ಹತ್ರದಲ್ಲೇ ಇತ್ತು. ಸೊ ವಾಟ್ ವಿ ಡಿಡ್ ವಾಸ್ ಕ್ಯಾನ್ಸಲ್ ಮಾಡಿದ್ವಿ. ಓಯೋ ಕ್ಯಾಶಲ್ಲಿ ಒಂದಿಷ್ಟು ಅಮೌಂಟ್ ಇತ್ತು, ಅದು ಡಿಡಕ್ಟ್ ಆಯಿತು ಅಷ್ಟೇ, ಥ್ಯಾಂಕ್ಫುಲಿ. ಸೊ ತಿರುಪತಿ ದರ್ಶನ ಮಾಡಿಸ್ತಿದ್ವಿ ನಿಮಗೆ ಏನೇನಿದೆ ಅಂತ ನೋಡಿ. ವೆರೈಟೀಸ್ ಇದಾವೆ, ಲೈಕ್ ಇಟ್ಸ್ ಅ ಬಿಗ್ ಸಿಟಿ ಓನ್ಲಿ, ರೈಟ್? ತಿರುಪತಿ ವೆರಿ ಬಿಗ್ ಸಿಟಿ. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ದೇರ್ ಹಿಯರ್. Mall is also there, I guess, right? Mall is also there, na? And this is the bus stand. This one is the main bus stand, huh? Okay. Bus stand. You can also get buses from here. Okay. Here autos will be yellow color, na? Correct. Yellow with black. This is maybe eco-friendly wala, that's why green. CNG. ಬೆಂಗಳೂರಲ್ಲೇ ಟ್ರಾಫಿಕ್ ಇದೆ ಅಂತ ಅಂದ್ಕೊಂತಿದ್ದೆ. ಬೆಂಗಳೂರೇ ಅಲ್ಲ, ತಿರುಪತಿಲೂ ಜಾಸ್ತಿನೇ ಇದೆ ಟ್ರಾಫಿಕ್. ಹ್ಯಾಪನ್ ಟು ದಟ್ ಮೆಟ್ರೋ ಪ್ಲಾನ್? Those will be under the plans only. They were planning since 10 years. I thought these are all like metro pillars actually. No, these like flyover pillars. Flyover pillars, na? Haan. City of Tirumala, Balaji. ಅದ್ರ ಸಿಂಬಲ್ ಇದೆ. ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಯೋಧ್ಯೆಯಲ್ಲಿ ರಾಮಂದು, ಮಥುರಾ ವೃಂದಾವನದಲ್ಲಿ ಕೃಷ್ಣಂದು ಸೈನ್ಸ್ ಇರುತ್ತಲ್ಲ. ಆಸ್ ವಾಟ್? ಶ್ರೀನಿವಾಸ ಸೇತು. ಓಕೆ ಹಾಂ, ಶ್ರೀನಿವಾಸ ಸೇತು. This is the hotel. ನಾವೀಗ ಬಂದ್ವಿ ಸುಬ್ಬಯ್ಯ ಗಾರಿ ಹೋಟೆಲ್ ಅಂತ. ಮಿಠಾಯಿ ಲೋಕಂ. there is a sweet shop also here. Okay. Hey, I think it's upstairs. I thought that it's downstairs only. Subbaiya Gari Hotel. Subbaiya Gari Hotel dining. This lift looks like a prison, like a what? Made out of all wood, or is it like just this thing they have Finishing they have done? Yeah, it's metal only. Way to dining this way. Subbaiya Gari Hotel. Okay, this looks good. Mukesh, it will be too yummy, man. See, this is how it looks. 276 something per head, including taxes ide. So yeah, it's pretty decent and unlimited food, right, Mukesh? I'll ask them. No, means unlimited. Okay. Unlimited. Huh? Unlimited. Okay. Thank you.
So they have placed just banana leaf. Huh. How's it? Yes, it is good. ಬಾಳೆ ಎಲೆ ಕೊಟ್ಟಾದ್ಮೇಲೆ ಅವ್ರು ಒಂದೊಂದೇ ಡಿಶ್ ಆಗ್ತಾ ಹೋಗ್ತಿದ್ರು ಆ್ಯಂಡ್ ಎಲ್ಲ ಡಿಶಸ್ನು ಒಂದೊಂದಾಗಿ ಎಕ್ಸ್ಪ್ಲೇನು ಮಾಡ್ತಿದ್ರು ಆ್ಯಕ್ಚುಲಿ. ಫುಡ್ಡು ಆ್ಯಕ್ಚುಲಿ ಅನ್ಲಿಮಿಟೆಡ್ ಆಗಿದ್ರಿಂದ ನಮಗೂ ತುಂಬ ಹೊಟ್ಟೆ ಹಸಿತಿತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಪ್ಲಸ್ ಈ ಡಿಶಸ್ ಬೇರೆ ನಂಗಂತೂ ಒಂದಿಷ್ಟು ಹೊಸದಿತ್ತು. ಅವನಂತೂ ಆಂಧ್ರದವನೇ, ಸೊ ಅವನಿಗೆ ಗೊತ್ತಿತ್ತು ಇದೆಲ್ಲ. ಬಟ್ ನನಗಿದು ಹೊಸದಾಗಿದ್ರಿಂದ ಆಯಿತು, ಜಸ್ಟ್ ಲವ್ಡ್ ಇಟ್ ಆ್ಯಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಯಾವ್ದ್ರಿಂದ ಸ್ಟಾರ್ಟ್ ಮಾಡಲಿ? ಫಸ್ಟು ಈ ವಡೆಯಿಂದ ಸ್ಟಾರ್ಟ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ಟೂ ಯಮ್. ಇದು ನಾವು ಒಬ್ಬಟ್ಟು ಒಳಗಡೆ ಹಾಕಿರ್ತೀವಲ್ಲ, That stuff is similar to that. ಸ್ಟಫಿಂಗ್ ಆ ಥರನೇ ಇದೆ. ಸೊ ವಿ ಹ್ಯಾವ್ ಟೇಕನ್ ವೈಟ್ ರೈಸ್, ಚಟ್ನಿ ಪುಡಿ ಕೊಡ್ತಿದ್ದಾರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ. ಪುಡಿ ಮತ್ತು ರೈಸ್ ಕೊಟ್ಬಿಟ್ಟಿದ್ರು, ಅದು ತುಂಬ ಜಾಸ್ತಿನೇ ಆಗ್ಬಿಡ್ತು, ತಿನ್ನೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಕರ್ಡ್ ಹಾಕ್ಸ್ಕೊಂಡಿದ್ದೀನಿ. ಬೆಸ್ಟ್ ಕರ್ಡ್ ರೈಸ್ ಅಂದರೆ ಯಾವಾಗಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಬೆಳಗ್ಗೆ ತಿಂಡಿಲಿ ಕೊಟ್ಟರು ತಿನ್ಬಿಡ್ತೀನಿ, ರಾತ್ರಿ ಊಟಕ್ಕೆ ಕೊಟ್ಟರು ತಿನ್ಬಿಡ್ತೀನಿ, ಯಾವಾಗ ಕೊಟ್ಟರು ತಿನ್ಬಿಡ್ತೀನಿ ಕರ್ಡ್ನ. ಪಾನ್. ಸೊ ವಿ ಹ್ಯಾವ್ ಗಾಟ್ ಅ ಪಾನ್ ಅಟ್ ಲಾಸ್ಟ್. ಪಾನ್ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಬಿಡ್ತೀವಿ. ಇಫ್ ಯು ಡೋಂಟ್ ಲೈಕ್ ಪಾನ್, ಯು ಕ್ಯಾನ್ ಗಿವ್ ಟು ಮೀ. I'm seeing where to open. ಚೆರಿ. अब्बा खाई के पान बनारस वाला. चलो we are done for the day now. Not for the day, sorry. Done for the Lunch of lunch. the day. Now we head towards Tirupati. हाँ, slowly कर रहे हैं ना ओला वाले. 2 महीना हो गया है नया गाड़ी बात अपडेट करते हैं. Okay. ओला ब्रो. दो दिन को अपडेट हो गया. हाँ. बाबा 2 महीना हो गया अभी. ಓಕೆ. ಓಲಾದಲ್ಲಿ ನಂಬರ್ ಅವ್ರದ್ದು ಅಪ್ಡೇಟ್ ಆಗಿಲ್ವಂತೆ. ನಾವು ಆಟೋ ನಂಬರೇ ಬೇರೆ ತೋರಿಸ್ತಿತ್ತು ಬುಕಿಂಗ್ಸಲ್ಲಿ, ಬಂದಿದೆ ಬೇರೆ ಆಟೋ. ಅದಕ್ಕೆ ಯಾಕೆ ಅಂತ ಕೇಳಿದ್ದೆ. ಆಗ ಅದೇ ಹೇಳಿದ್ರು, ಓಲಾದವರು ಲೇಟ್ ಮಾಡ್ತಿದ್ದಾರೆ RC ರಿಜಿಸ್ಟರ್ ಮಾಡೋಕ್ಕೆ. ಊಬರು ಎಲ್ಲರೂ ಬೇಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಓಲಾದಲ್ಲಿ ಬುಕ್ ಮಾಡಿದ್ದೆ. ಸೊ ದಟ್ ಈಸ್ ಇಟ್. Not even seeing a single person wearing a helmet here in Tirupati. Pilot to chodo, like the main driver who is driving itself is not wearing this. I don't know. ಅಲ್ಲಿ ನೋಡ್ತಿದ್ದೀರಾ ತಿರುಪತಿ ಅಂದರೆ ತಿರುಮಲದ್ದು ಎಷ್ಟು ಫಾಗಿ ಆಗಿದೆ ನೋಡಿ. ನಾವೀಗ ಗಾಡಿ ತಗೊಂಡು ಹೋಗೋಕ್ಕೆ ಭಯ ಆಗ್ತಿಲ್ಲ. ಈ ಡ್ರೈವರ್ ನೆಟ್ಟಿ ಓಡಿಸ್ತಾನ ಬಸ್ಸು. ಫೈನಲಿ ನಾನಂತೂ ರೆಡಿ ಆದೆ. ಈ ಸತಿ ಕುರ್ತಾ ಹಾಕೊಂಡಿದ್ದೀನಪ್ಪ, ಪಂಚೆ ಹಾಕೊಂಡಿಲ್ಲ. ಪಂಚೆ ಯಾಕೆ ಹಾಕೊಂಡಿಲ್ಲ ಅಂದರೆ ಫಸ್ಟು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಮಳೆಗಾಲದಲ್ಲಿ. ಪ್ಲಸ್ ರೆಡಿಮೇಡ್ ಪಂಚೆ ಇದ್ದಿದ್ದು ಯಾಕೋ ನಂಗೆ ಹಾಕೋಕ್ಕೆ ಮನ್ಸು ಬಂದರೆ, ಬಿಕಾಸ್ ನನ್ನ ಕೊಲೀಗ್ ಇದ್ದವನು ಇವತ್ತು ಸೇಯಿಂಗ್ ಅವನು ಕುರ್ತಾ ಹಾಕ್ಕೊತಾನೆ. ಸೊ ಐ ಕ್ಯಾನ್ ಲುಕ್ ಅಟ್ ದಿಸ್. ನಾನು ಕುರ್ತಾ ಆ್ಯಂಡ್ ಪೈಜಾಮ ಹಾಕ್ಕೊಂಡಿದ್ದೀನಿ. ನಾನಂತೂ ರೆಡಿಯಾಗಿದ್ದೀನಿ, ಅವನಿಗೆ ರೆಡಿಯಾಗಿ ಹೋಗಿದ್ದಾನೆ. ಸೊ ಅವನು ರೆಡಿ ಆದಮೇಲೆ ಇಬ್ಬರು ಹೊರಡ್ತೀವಿ ಈಗ. ಮೋಸ್ಟ್ಲಿ ಬಸ್ ತೊಗೊತೀವಿ. AC ಬಸ್ ಇದೆ, ನಾರ್ಮಲ್ ಬಸ್ ಇದೆ, ಆಟೋ ಇದೆ, ಕ್ಯಾಬ್ ಇದೆ, ಎಲ್ಲ ಇದೆ ಬೆಟ್ಟಕ್ಕೆ ಹೋಗೋಕ್ಕೆ. ನಡ್ಕೊಂಡು ಹೋಗ್ಬೋದು, ಬಟ್ ಐ ಡೋಂಟ್ ಥಿಂಕ್ ನಾವು ಈ ಸತಿ ನಡೆಯಲ್ಲ ಅಂದ್ಕೊತೀನಿ. ನೋಡೋಣ ಮುಂದೆ ಯಾವಾಗಾದರೂ ಟ್ರೈ ಮಾಡ್ಬೋದು. ಸೊ ಅದೇ AC ಬಸ್ ತೊಗೊಂಡು ಹೋಗ್ತೀವಿ. ಹೋಗೋ ದಾರಿ ಹೆಂಗಿದೆ, ಹೆಂಗಿರುತ್ತೆ ಅಂತ ತೋರಿಸಿ, ಟಿಕೆಟ್ಸಿನ ಪ್ರೈಸ್ ಇರಲಿ ಅಥವಾ ಅಲ್ಲಿ ಲಾಕರ್ ರೂಮ್ ಎಲ್ಲಿದೆ ಅದೆಲ್ಲ ಇಡಬೇಕು, ತೋರಿಸ್ತೀನಿ ನಿಮಗೂ. ನೋಡಿ ಆಯಿತಾ, ಎಂಜಾಯ್. ಈಗ ರೆಡಿ ಆದ್ವಿ, ಲಾಕ್ ಹಾಕ್ತಿದ್ದೀವಿ ನಮ್ಮ ರೂಮ್ನ. ಲಾಕ್ ಹಾಕಿ ವಿಲ್ ಜಸ್ಟ್ ಗೋ ಟು ತಿರುಮಲ ದರ್ಶನಕ್ಕಂತ. ಎಸ್, ಈಗ ರೆಡಿ ಆದ್ವಿ. ಬಸ್ ಸ್ಟಾಪ್ ಹತ್ರನೇ ಇದೆ, ಬಸ್ ನೋಡ್ಕೊಂಡು ಹೋಗ್ತೀವಿ. ಓಕೆ ಫೈನ್, ಗಾಟ್ ಇಟ್. ಯಾ, ಇಟ್ ವಿಲ್ ಬಿ ವೆರಿ ಟೇಸ್ಟ್ಫುಲ್ ಅಲ್ಲ, ರೈಟ್? ಯಾ, ಲೈಕ್ ಮುಖೇಶ್ ವಾಸ್ ಸೇಯಿಂಗ್ ಅಬೌಟ್ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ, ಅದ್ರ ಬಗ್ಗೆ, ಅದ್ರ ಪ್ರಸಾದದ ಬಗ್ಗೆ. ಆ್ಯಕ್ಚುಲಿ ನಾವು ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಅಲ್ಲಿನ ಓನರೇ ಇರಲಿ ಅಥವಾ ಅಲ್ಲಿ ವರ್ಕ್ ಮಾಡ್ತಿರೋರೇ ಇರಲಿ, ಅವರು ಪಾಪ ಲೈಕ್ ಅವರು ಹೇಳ್ತಿದ್ದಾರೆ ಲಡ್ಡು ತೊಗೊಬನ್ನಿ ಅಂತ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಲೈಕ್ ತಿರುಪತಿ ಲಡ್ಡು ಯಾರೇ ಇದ್ರೂ ಇಲ್ಲ ಅಂತಲೂ ಹೇಳಲ್ಲ, ಆ್ಯಂಡ್ ಇನ್ನೂ ಕೊಡಿ ಅಂತಲೇ ಹೇಳ್ತಾರೆ. ಲೈಕ್ ಎಲ್ಲರಿಗೂ ಅಷ್ಟು ಇಷ್ಟ ಆಗುತ್ತೆ.
ರೈಟ್, ನಿಮಗೂ ಇಷ್ಟ ಆಗ್ಬೋದೇನೋ ಅಲ್ಲ. ತಿರುಪತಿ ಲಡ್ಡು ಇಷ್ಟ ಆದರೆ ಕಮೆಂಟ್ ಹಾಕಿ. ಟಿಕೆಟ್ ತೊಗೊಂಡ್ವಿ ನಾವು. ಟಿಕೆಟ್ ತೊಗೊಂಡು ವಿ ಆರ್ ಜಸ್ಟ್ ಗೋಯಿಂಗ್ ಟು ಅವರ್ ಬಸ್. ಎ ಸಿ ಬಸ್ಸು. ದ ಸೀಟ್ ಆ್ಯಂಡ್ ಯುವರ್ ಡ್ರೆಸ್ ಮ್ಯಾಚಸ್ ಕಂಪ್ಲೀಟ್ಲಿ. ಓಕೆ, ಎಸ್, ಎ ಸಿ ಬಸ್ಸಿನ ಟಿಕೆಟು 110 ಪರ್ ಹೆಡ್ಡು. ಸೊ ನಾವಿಬ್ಬಿದ್ದರಿಂದ 220 ಇದೆ. ಈ ಥರ ಕಾಣುತ್ತೆ ಎ ಸಿ ಬಸ್ಸು, ಚೆನ್ನಾಗಿದೆ. ಸೊ ಎಸ್, ಬಸ್ 6 ಸ್ಟಾರ್. ಓ ಮೈ ಗಾಡ್, ಇದು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಮುಖೇಶ್. ದಿಸ್ ಕಾಂಟ್ ಬಿ ಕ್ಲೀನ್ ಫ್ರಮ್ ಇನ್ಸೈಡ್, ದಿಸ್ ಇಸ್ ಔಟ್ಸೈಡ್. ಹೌ ವಿಲ್ ಐ ಟೇಕ್ ಅ ವಿಡಿಯೋ? ಬಸ್ಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಿಟಿ ಒಳಗೆ ಆಸಿಂದ ಹೋಗುತ್ತೆ. ಆ್ಯಂಡ್ ಹೌ ಮಚ್ ಕಿಲೋಮೀಟರ್ ಇಸ್ ಇಟ್ ಮುಖೇಶ್? 19 ಕಿಲೋಮೀಟರ್ ದೂರ ಇಲ್ಲಿಂದ. ಸೊ ಒಂದು 45 ಮಿನಿಟ್ಸ್ ಟು 1 ಅವರ್ ಆಗುತ್ತೆ. ಅದರಲ್ಲೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ನಿಮಗೆ ತೋರಿಸ್ತಿರ್ತೀನಿ ಗೈಸ್. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ವಿಂಡೋಯಿಂದ ತೊಗೊತಿದ್ದೀನಿ, ಬ್ಲರ್ರಾಗಿ ಅನಿಸ್ತಿರ್ಬೋದು, ಬಟ್ ಸ್ಟಿಲ್ ಲುಕ್ ಅಟ್ ದ ಬ್ಯೂಟಿ ಆಫ್ ದ ಮೌಂಟನ್ಸ್ ಫ್ರಮ್ ಹಿಯರ್. ಸರ್ ತುಂಬ ಚೆನ್ನಾಗಿ ಓಡಿಸ್ತಿದ್ದಾರೆ ಗಾಡಿನ. ಇನ್ನೇನು ಎಂಟ್ರಿ ತೊಗೊಂಡ್ವಿ, ಬೆಟ್ಟದ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಆ್ಯಕ್ಚುಲಿ ಇಲ್ಲೂ ಒಂದು ಟಿಕೆಟ್ ಕೌಂಟರ್ ಇದೆ. ಬಸ್ಸು ಸ್ಟಾರ್ಟ್ ಆದಮೇಲೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ಇಲ್ಲೂ ಟಿಕೆಟ್ ತೊಗೊಳ್ಬೋದು, ಅಥವಾ ನಾವು ಸ್ಟೇಷನ್ ಹತ್ರನೇ ತೊಗೊಂಡ್ಬಿಟ್ಟಿದ್ವಿ. ಸೊ ಅಲ್ಲೂ ಟಿಕೆಟ್ ತೊಗೊಳ್ಬೋದಿತ್ತು. ಸೊ ಐದರ್ ವೇಸ್ ಕಂಡಕ್ಟರ್ ಬಂದು ಚೆಕ್ ಮಾಡ್ತಾರೆ. ಸೊ ಇದು ನಮ್ಮ ಬಸ್ಸು, ಎ ಸಿ ಬಸ್ಸು ಈ ಥರ ಇದೆ ನೋಡಿ. ಸೊ ಟಿಕೆಟ್ ತೊಗೊಂಡು ಹತ್ಬೇಕು. ಎಸ್, ಇದು ಎಂಟ್ರೆನ್ಸು. ಸೊ ಎಂಟ್ರಿ ತೊಗೊಂಡ್ವಿ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅಂದ್ಕೊತೀನಿ ಮುಂದೆ. ಚೆಕ್ ಮುಗಿಸ್ಕೊಂಡು ತಿರ್ಗಾ ಹತ್ತಬೇಕು. ತಿರ್ಗಾ ಹತ್ತಿ ಆಮೇಲೆ ಅದೇ ಸ್ಟ್ರೈಟ್ ಟು ತಿರುಮಲ. ಈ ಥರ ಚೆಕ್ಕಿಂಗ್ ಎಲ್ಲ ಮಾಡಿಸಿ ನಮಗೂ ಚೆಕ್ ಮಾಡ್ತಾರೆ. ನಮ್ಗೆ ಮಾಡಬೇಕಾದ್ರೆ ತೆಕ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿ ಬಸ್ಸಲ್ಲಿ ಹತ್ತೋದು ಈ ಥರ. ಸೊ ನೋಡಿ, ನಮ್ಮ ಬಸ್ ಬಂದಾಗ ನಾವು ಹತ್ತಬೇಕು. ಕ್ವಿಕ್ಲಿ ಶೋ ದೆಮ್ ಅರೌಂಡ್ ಬಿಫೋರ್ ದಿಸ್ ಬಸ್ ಡ್ರೈವರ್ ಕಮ್. ಇಲ್ಲಿ ನೋಡ್ರಿ, ವಾವ್ ಮ್ಯಾನ್, isn't it beautiful? ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸ್ಕೊಂಡ್ವಿ ಆ್ಯಂಡ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ತಿರುಮಲ ಈಗ. One Anjaneya temple while going, I mean people who walk they'll go, na? Where is it? It comes in this route or it doesn't? Okay. In between we can see them. Okay. Entire Tirupati is visible from here. Just now I was able to see. There you go. See, that is the Tirupati town. ಇನ್ನೇನು ಎಂಟರ್ ಆದ್ವಿ ಗೈಸ್. ಓ ಎಸ್, ದ ಮೇನ್ ಎಂಟ್ರೆನ್ಸ್. ವೈಕುಂಠಕ್ಕೆ ಬಂದ್ವಪ್ಪ. ತಂದು ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸಿದ್ರು ನಮಗೆ. ಇಲ್ಲಿಂದ ನಮ್ಮ ಜರ್ನಿ ನಾವು ನಡ್ಕೊಂಡು ಹೋಗ್ಬೇಕು. ಈಗ ಬಸ್ಸಿಂದ ಇಳಿದ್ವಿ, ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟ್ರೈಟ್ ಹೋಗಿ ಅಂತ ಹೇಳಿದರು. ಸೊ ಎಸ್, ಸ್ಟ್ರೈಟ್ ನಡ್ಕೊಂಡು ಹೋಗಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಎಸ್, ಇಲ್ಲೆಲ್ಲ ಒಂದಿಷ್ಟು ಶಾಪ್ಗಳಿದ್ದಾವೆ. ಶಾಪಿಂಗ್ ಮಾಡ್ಬೋದು, ತಿನ್ಬಹುದು. ಪಂಚೆ ಮತ್ತು ಶಲ್ಯ ಆ ಥರದ್ದು ಏನಾದರೂ ಬೇಕಂದರೆ, ಟ್ರೆಡಿಷ್ನಲ್ ಡ್ರೆಸ್ ತಂದಿಲ್ಲ ಅಂದರೆ ಅದು ಪರ್ಚೇಸ್ ಮಾಡ್ಬೋದು ಇಲ್ಲಿ. ದಿಸ್ ಇಸ್ ಫ್ರೀ ಬಸ್ ಸರ್ವಿಸ್ನಾ? ಹಾಂ. Especially during school days, na, we used to have that summer holidays and we used to come during that time. Yappa. This is perfect weather today.
ಸೀರಿಯಸ್ಲಿ. ಓ, ನಮ್ದು HDFC ಬ್ಯಾಂಕಿನ ಬ್ರಾಂಚ್ ಇದೆಯಪ್ಪ. ವಾವ್, ನೈಸ್. Our darshan is to this one. This way, special entry. Special entry darshan. Where is it written? Last fourth. That senior citizen. Last fourth. Fourth. Special entry darshan this way, okay. Are you sure this is the bus stop? हाँ, वो देखो. ಶಾಪಿಂಗ್ ಮಾಡ್ಬೋದು, ತುಂಬ ಐಟಮ್ಸ್ಗಳಿದ್ದಾವೆ. ಯಾವುದೋ ಜಾತ್ರೆಗೆ ಬಂದಾಗ ಶಾಪ್ ಮಾಡ್ತೀವಲ್ಲ ಆ ಥರ. ನಾನಂತೂ ವಿಂಡೋ ಶಾಪಿಂಗ್ ಅಪ್ಪ, ಹಿಂಗೆ ನೋಡ್ಕೊಂಡು ಹೋಗೋದು ಏನೇನಿದೆ ಅಂತ. ಚಲೋ, ಸ್ಪೆಷಲ್ ಎಂಟ್ರಿ ದರ್ಶನ್ ಇಸ್ ದಿಸ್ ವೇ. ಇಲ್ಲಿ ವೆಂಕಟೇಶ್ವರನ್ ಒಂದು ಸ್ಟ್ಯಾಚ್ಯೂ ಥರ ಇಟ್ಟಿದ್ದಾರೆ. ಎಲ್ಲರೂ ಸೆಲ್ಫಿ ತೊಗೊತಾ ಇದ್ದಾರೆ. ಸೆಲ್ಫಿ ಪಾಯಿಂಟ್ ಇದ್ದಂಗೆ ಇದು. TripAdvisor blogs, someone has written like they have allowed them 90 minutes before the slot time. Oh, nice. Yeah, I've also heard like people saying that they'll allow early also. ಅಯ್ಯೋ, ನಡ್ಕೊಂಡು ಸುಸ್ತಾಗ್ಬಿಡ್ತೀನಿ. ನಾವು ಒಳಗಡೆ ಎಷ್ಟು ನಡಿಬೇಕು. ಸೊ ಅದೇ ಹೋಗ್ತಿದ್ದೀವಿ. ಅಲ್ಲೇ ಲಾಕರ್ ಇದೆಯಂತೆ, ಮೇನ್ ಎಂಟ್ರೆನ್ಸಲ್ಲೇ. ಲಾಕರಲ್ಲಿ ಸಬ್ಮಿಟ್ ಮಾಡಿಕೊಂಡು ಲೈಕ್ ರಿಟರ್ನ್ ಬರಬೇಕಾದ್ರೆ ಇಸ್ಕೊಬೋದು. ಹೋಪ್ಫುಲಿ ನಮಗೆ oh god, No horn free. they have told no horn zone, but he is honking. ಅಕಸ್ಮಾತಾಗಿ ನಮಗೆ ಬೇಗ ಎಲ್ಲ ಆಗ್ಬಿಟ್ರೆ ದರ್ಶನ ನಿಮಗೆ ಹೊರಗಡೆದು ನೀಟಾಗಿ ತೋರಿಸ್ತೀನಿ. ಇಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ, ಬಿಕಾಸ್ ಹೋಗೋಕ್ಕೆ ರಿಟರ್ನು ನಮಗೆ ಹೋಟ್ಲಿಗೆ ಹೋಗ್ಬೇಕಲ್ಲ. ಲೇಟ್ ಆಗಿಬಿಟ್ರೆ ಏನೂ ಸಿಗಲ್ಲ. ಆಮೇಲೆ ಫುಲ್ ನೈಟ್ ಇಲ್ಲೇ ಇರಬೇಕಾಗಿರುತ್ತೆ. ಅದಕ್ಕೆ ಸೊ 300 ರೂಪೀಸ್ ಸ್ಪೆಷಲ್ ದರ್ಶನ್ ಎಂಟ್ರಿ ಅಂತ ಈ ಕಡೆ ಬರೆದಿದೆ. ನೋಡೋಣ ಹಿಂಗೆ ಹೋಗ್ಬಿಟ್ಟು. ದಿಸ್ ಈಸ್ ಒನ್ ಆಫ್ ದೇರ್ ಗೇಟ್ಸ್, ಐ ಥಿಂಕ್ ಸೊ, ರೈಟ್ ಸರ್? ಸ್ಪೆಷಲ್ ಎಂಟ್ರಿ ದರ್ಶನ ನೋ. ಹೀಗೋ ಹಾಗೋ ನಡ್ಕೊಂಡು ಎಲ್ಲರಿಗೂ ಕೇಳ್ಕೊಂಡು ನಮ್ಮ ಎಂಟ್ರಿ ಪಾಯಿಂಟು ATC ಸರ್ಕಲ್ ಇತ್ತು, ರಿಪೋರ್ಟಿಂಗ್ ಪಾಯಿಂಟು. ಅಲ್ಲಿಗೆ ಬಂದ್ವಪ್ಪ. ಇಲ್ಲಿ ಇನ್ನು ಎಲ್ಲಿಂದ ಎಂಟ್ರಿ ತೊಗೊಂಡು ಎಲ್ಲಿ ಚಪ್ಪಲಿ ಸಬ್ಮಿಟ್ ಮಾಡಬೇಕು, ಫೋನಲ್ಲಿ ಎಲ್ಲ ವಿಚಾರಿಸ್ಕೊಬೇಕಿನ್ನು. ಸೊ ಚಪ್ಪಲೆಲ್ಲ ಇಲ್ಲಿ ಬಿಟ್ವಿ, ಫ್ರೀ ಚಪ್ಪಲಿ ಕೌಂಟ್ರ್ ಹತ್ರ. ಈಗ ಹೋಗ್ತೀವಿ ಒಳಗಡೆ. ಮೊಬೈಲಲ್ಲಿ ಅಲ್ಲಿ ಸಬ್ಮಿಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಸ್ಪೆಷಲ್ ಎಂಟ್ರಿ ವಲ್ಲ ಗೇಟ್. ಒಳಗೆ ಹೋಗ್ಬಿಟ್ರೆ ತಿರ್ಗಾ ಎಕ್ಸಿಟ್ ಯಾವಾಗ ಇರುತ್ತೋ ಗೊತ್ತಿಲ್ಲ. ಸ್ವಲ್ಪ ಏನಾದರೂ ತಿನ್ಬಿಡೋಣ ಅಂತ ಕಾಫಿ ಮತ್ತು ಬಿಸ್ಕೆಟ್ ತಿನ್ನಕ್ಕೆ ಹೋಗ್ಬಿಟ್ಟು ವಿ ಗಿವ್ 30 ರೂಪೀಸಾ? ವಾಟ್ ಈಸ್ ದ್ಯಾಟ್? ಸಮಥಿಂಗ್ ನೈಸ್, ಲೆಟ್ ಮೀ ಟೇಕ್. I was ready to take your video that you will get me a coffee करके. ಅಣ್ಣ ರಿಟರ್ನಿಂಗ್ 20 ರೂಪೀಸ್ ಅಲ್ಪೆ. ಹಾಂ 20 30ಯಾ? ದೇರ್ ವಾಸ್ ವಾಟ್ ವಾಸ್ ಇಟ್ ರಿಟರ್ನ್? ಅಲ್ಲ, ಅಲ್ಲಿ ಏನು ಬರೆದಿತ್ತು ಗೊತ್ತಾ? ವಾಟರ್ ಬಾಟಲ್ನ ರಿಟರ್ನ್ ಮಾಡಿದ್ರೆ 30 ರೂಪೀಸ್ ಕೊಡ್ತಾರೆ ಅಂತ ಇತ್ತು. 50 ರೂಪೀಸಿನ ಬಾಟಲ್ ಅಂತ ಹೇಳಿದ್ದು. ಸೊ 20 ರೂಪೀಸ್ ವಾಟರ್ ಆಗುತ್ತಲ್ಲ. ಅವನು 30 ರೂಪೀಸ್ ಪೇ ಮಾಡು ಅಂತ ಹೇಳ್ತಿದ್ದಾನೆ. ಐ ವಾಸ್ ಲೈಕ್ ಇಲ್ಲ, ಅಲ್ಲಿ ಏನು ಬರ್ದಿದೆ ನೋಡು ಅಂತ. ಹೀಸ್ ಲೈಕ್ ಕೆಳಗಡೆಯಿಂದ ಹೊತ್ಕೊಂಡ್ಬಂದ್ವಲ್ಲ ಸರ್ವಿಸ್ ಟ್ಯಾಕ್ಸ್ ಅಂತ. ಓಕೆ ಫೈನ್, ಲೀಗಲಿ ಅಲ್ಲಿ ಬರೆದ್ಬಿಟ್ಟು ಕೇಳಿದ್ರೆ ಇನ್ನೊಂದು ಬರೀದಲ್ಲೇ ನಾನು ಯಾಕೆ 10 ರೂಪೀಸ್ ಎಕ್ಸ್ಟ್ರಾ ಕೊಡಲಿ? ಅವರು ಕಷ್ಟಪಟ್ಟು ಮಾಡ್ತಿದ್ದಾರೆ ಕೆಲಸ, ನಾನು ಕಷ್ಟಪಟ್ಟೆ ಕೆಲಸ ಮಾಡಿ ದುಡಿತಿರುತ್ತೆ ತಾನೆ. ಕರೆಕ್ಟಾಗಿ ಕೇಳಿದರೆ ಕೊಟ್ಬಿಡ್ತಿದ್ದೆ, ಕರೆಕ್ಟಾಗಿ ಕೇಳಲಿಲ್ಲ. ಸೊ ಐ ಪೇಡ್ ಓನ್ಲಿ 20 ಅಷ್ಟೇ. ಸೊ ಅದೇ ನಾವು 7:15ಗೆ ಬಂದುಬಿಟ್ಟಿದ್ದೀವಿ. ಬಟ್ ಅವರು ನಿಮ್ಮ 9 o'clock ದರ್ಶನ ಅಲ್ಲ, ಸೊ ಅಟ್ಲೀಸ್ಟ್ ಒಂದು 8:30 ಬನ್ನಿ, ಅದಕ್ಕಿಂತ ಮುಂಚೆ ಬರಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೆಲ್ಲೋ ಹಿಂಗೆ ಅಲ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಿದ್ದೀವಿ ಈಗ. ನಾವು ಎಂಟ್ರಿ ತಗೊಂಡ ಬದಲಾಗಿ ಎಕ್ಸಿಟಿಂದ ಏನೋ ಉಲ್ಟಾ ಸೀದಾ ಮಾಡಿಕೊಂಡು ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಸ್ಟ್ರೀಟ್ಸ್ ಆಫ್ ತಿರುಮಲ.
ಸೊ ಇಷ್ಟೇ ಗೈಸ್ ಇವತ್ತಿಗೆ. ಇದು ಪಾರ್ಟ್ 3 ಆಫ್ ಮೈ ವ್ಲಾಗ್ ಇತ್ತು. ದರ್ಶನ ಆಗುತ್ತೋ ಇಲ್ವೋ, ಹೆಂಗಾಗುತ್ತೆ, ಎಷ್ಟೊತ್ತಾಗುತ್ತೆ ದರ್ಶನ ನೋಡೋಕ್ಕೆ, ಅದೆಲ್ಲ ತಿಳ್ಕೊಬೇಕಂದ್ರೆ ನನ್ನ ಪಾರ್ಟ್ 4 ವ್ಲಾಗ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್.